ರಷ್ಯಾಗೆ MBBS ಮಾಡೋಕ್ಕೇನೋ ಬಂದ್ಬಿಟ್ರು, ಆದರೆ ಅವ್ರ ಆರೋಗ್ಯ ಅವ್ರನ್ನ ಕೇರ್ ಯಾರು ಮಾಡ್ತಾರೆ? ನಾನು ಇವತ್ತು ಹೇಳ್ತಿರೋ ಟಾಪಿಕಲ್ಲಿ ಬರೀ 20% ಜನ ಅಷ್ಟೇ ಅದನ್ನು ಮಾಡಲ್ಲ, ಹಾಗಿದ್ರೆ ಮಿಕ್ಕಿದ 80% ಮಾಡೇ ಮಾಡ್ತಾರೆ. MBBS ಇನ್ ರಷ್ಯಾ, ರೀಲ್ ವರ್ಸಸ್ ರಿಯಾಲಿಟಿ, ಡೇ 7. ಹಂಗಿದ್ರೆ ರಷ್ಯಾಗೆ ಬಂದಮೇಲೆ ಆ 80% ಜನ ಏನು ಮಾಡ್ತಾರೆ? ಆ 80% ಜನ ನಿಜವಾಗ್ಲೂ ಹೇಳಲೇಬೇಕು ಇದನ್ನ. ಯಾಕೆ ಅಂತ ಅಂದರೆ ಕುಡಿಯೋದು, ಸಿಗರೇಟ್ ಸೇರೋದು ಇವೆಲ್ಲ ಕಲಿತಾರೆ. ನೀವು ಅನ್ಕೊಬೋದು ನಮ್ಮ ಮಗ ಇಲ್ಲೇನು ಸೇದಲ್ಲ, ಕಂಟ್ರೋಲ್ ಆಗವನೆ ಅಂತ. ಅಲ್ಲಿ ನೀವು ಇದ್ದೀರಾ, ಅದಕ್ಕೆ ಕಂಟ್ರೋಲ್ ಆಗವ್ರೆ. ಇಲ್ಲಿ ಯಾರೋ ಅವ್ರಿಗೆ ಕೇರ್ ಮಾಡೋದು ಅಂತ ಅಂದರೆ ಆ ಥರ ಅಲ್ಲಪ್ಪ. ಇಲ್ಲೇನಾದ್ರು ಫೀವರ್ ಬಂತು, ಇಲ್ಲ ಏನೋ ಒಂದು ಜ್ವರ ನೆಗಡಿ ಆಯಿತು, ಆ ಥರ ಎಲ್ಲದಕ್ಕೂ ಕೇರ್ ಮಾಡ್ತಾರೆ. ಆಂಬುಲೆನ್ಸ್ ಬರುತ್ತೆ, ಅವ್ರ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಗೋಗುತ್ತೆ. ಆದರೆ ಅವ್ರ ಬ್ಯಾಡ್ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಇವ್ರು ಯಾರು ಕೇರ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅವ್ರ ಮಕ್ಕಳಲ್ಲ, ಇವಾಗ ಅಡಲ್ಟ್ಸ್. ಇದರಲ್ಲಿ ಬರೀ ಹುಡುಗರಷ್ಟೇ ಬರಲ್ಲ, ಫಸ್ಟ್ ಹೇಳಿದ್ದೀನಿ, ಹುಡುಗರಷ್ಟೇ ಬರಲ್ಲ, ಹುಡುಗಿಯವರು ಇಲ್ಲಿ ಬಂದು ಸಿಗರೇಟ್ ಸೇರ್ತಾರೆ. ಯಾಕೆ ಅಂದರೆ ಇಲ್ಲಿ ಫುಲ್ಲು ಕಲ್ಚರೇ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ 3 ಟೈಮ್ ಊಟ ಸಿಗಲ್ಲ. ಯಾಕೆ ಅಂತ ಅಂದರೆ ಯಾವ ಕ್ಲಾಸ್ ಇರುತ್ತೆ ಗೊತ್ತಿರಲ್ಲ. ಪ್ಲಸ್ ಅದ್ರ ಜೊತೆ ವಿಟಮಿನ್ ಡಿ ಸಿಗಲ್ಲ. ಯಾಕೆ ಅಂತ ಅಂದರೆ ವಿಂಟರ್ ಟೈಮಲ್ಲಿ ಸೂರ್ಯ ಬರಲ್ಲ. ಅದ್ರ ಜೊತೆ ಬ್ಯಾಡ್ ಹ್ಯಾಬಿಟ್ಸ್ ಕಲ್ತ್ರೆ ಅದು ಏನ್ರಿಂದ ಇನ್ಫ್ಲೂಯೆನ್ಸಿಂದ, ರಷ್ಯಾದಲ್ಲಿ ಕಲ್ಚರಲ್ ಇನ್ಫ್ಲೂಯೆನ್ಸ್, ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಕಲ್ಚರ್ ಇರೋದ್ರಿಂದ ಕಲ್ಚರಲ್ ಇನ್ಫ್ಲೂಯೆನ್ಸ್ ಆಗ್ಬೋದು. ಅಥವಾ ಯಾರೋ ರೂಮ್ಮೇಟು ಅವನು ಇಂಡಿಯಾದಲ್ಲಿದ್ದಾಗೆ ಅವ್ನು ಸ್ಮೋಕಿಂಗು ಡ್ರಿಂಕಿಂಗ್ ಎಲ್ಲ ಬಿಟೈಟ್ ಇತ್ತು, ಅವನಿಂದ ಇನ್ಫ್ಲೂಯೆನ್ಸ್ ಆಗೋದು, ಇವೆಲ್ಲ ಆಗೋದ್ರಿಂದ ಅವರ ಹೆಲ್ತ್ ಆರೋಗ್ಯ ಹೆಂಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಯಾಕೆಂದರೆ ಇದೇ ರಿಯಾಲಿಟಿ. ನಿಮಗೆ ಹೇಳೋದೇನಂತ ಅಂದರೆ, ನಿಮ್ಮ ಮಕ್ಳಿಗೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇದ್ದು ನಿಮಗೆ ಗೊತ್ತಿದ್ರೆ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ್ರಿ. ನೀವು ಸ್ಟೂಡೆಂಟ್ಸ್ ಆಗಿದ್ದು ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ದು ಕಂಟ್ರೋಲ್ ಆಗಿಲ್ಲ ಅಂತ ಅಂದರೆ ಇಲ್ಲಿಗೆ ಬರಬೇಡ್ರಿ. ಇನ್ನೂ ಅನ್ಕಂಟ್ರೋಲ್ ಆಗೋಗ್ತೀರಾ. ನೀರು ಕುಡ್ದಂಗೆ ಬೀರ್ ಕುಡಿತಾರೆ. ಯಾಕೆ ಅಂತ ಅಂದರೆ ಬೀರ್ ಕಮ್ಮಿ. ಡೌಟ್ ಇತ್ತು ಅಂತ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಅದನ್ನು.